ಶಾಂತ ನಿನ್ ಗಂಡ ಬಂದ ಯವ್ವ? ಹ್ಞೂ ಅಣ್ಣ ಬಂದ್ರಂತ. ಕಡಿಗೆ ನನ್ ಬಿಟ್ಟಿರಕ್ ಆಗ್ಲಿಲ್ಲ ನೋಡ ಅವ್ರಿಗೆ. ಅಲ್ಲ ನನ್ನ ಮ್ಯಾಗ ಎಷ್ಟು ಪ್ರೀತಿ ಅವ್ರಿಗೆ. ಕರೆನೋ ಅಣ್ಣ, ನಾನು ಅವ್ರು ಬರ್ತಾರ ಇಲ್ಲ ಅಂತೇಳಿ ಭಾಳ ಮನ್ಸಿಗೆ ನೋವಾಗಿಬಿಟ್ಟಿತ್ತು. ಗಟ್ಟಿದೇರೆ ಮಾಡಿ ಬಿಟ್ಕೊಟ್ಟೇನೋ ಬಂದೆ. ಆದ್ರೆ ಬಂದ ಮೇಲೆ ಜೀವ ಇಲ್ಲಿ ಇಲ್ಲ ಅಲ್ಲಿ ಇಲ್ಲ ಅನ್ನಂಗೆ ಆಗ್ಬಿಟ್ಟಿತ್ತಪ್ಪ. ಬಂದ್ರಲ್ಲ ಅಂತೂ ಚಾಲು ಮಾಡಿದೆ ನೀನು ಗುಳು 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 ಅಳಾಕ. ಸುಮ್ಮನೆ ಇರ್ಬೇ. ಹಿಂಗ ನೀ ಗುಳು ಗುಳು ಮಾಡಿ ಹತ್ತಂಗ್ ಮಾಡಿದೆ ಅಂದ್ರೆ ನಮ್ಮ ಅಪ್ಪಗ ಅದ ಸಡ್ಲು ಸಿಗ್ತತಿ. ಸುಮ್ಮನೆ ಇರು ನೀನು. ಮತ್ತ ಅವ ಇನ್ನೊಟ್ಟು ಟಬರ್ ಮಾಡಿ ಕರ್ಯಾಕ ನಿಂದತಾನ. ತಣ್ಣಗಿರು ನೀ. ಓ ಬರ್ರಿ ಅಣ್ಣಾರ, ಒಳಗೆ ಬರ್ರಿ. ತೋರಿ ಕಾಲಿಗೆ ನೀರು ತೋರಿ. ಆರಾಮದೇನು ತಂಗಿ? ಹ್ಞೂ ಅಣ್ಣ ಆರಾಮದೇನಿ. ಬರ್ರಿ ಒಳಗೆ ಬರ್ರಿ. ಇಲ್ಲೇ ಒಳಗೆ ಅದಾರ ಬರ್ರಿ ಅಷ್ಟ್ರು. ನಿನ್ ಗಂಡ ಬಂದ್ ನೋಡ. ಹಾ ಹಾ ಅಣ್ಣ ಕುಂದ್ರಿ, ಚಾ ತೊಂಬರ್ತೇನೆ. ಬರ್ರಿ ಮಾವ್ರೆ, ಬರ್ರಿ ಕುಂದ್ರ ಬರ್ರಿಪ್ಪ ಬರ್ರಿ. ಆರಾಮದಿರಿ ಮಾವ್ರ? ಅವ್ವಾರ ಆರಾಮದಾರಲ್ರಿ? ಹಾ ಆರಾಮದಾರ. ಅವ್ವಾರ್ಗೆ ಸ್ವಲ್ಪ ತ್ರಾಸ ಆಗೈತಿ ಈಗ ಕೆಲಸದ. ಯಾಕಂದ್ರ ಮನ್ಯಾಗ ವಯಸ್ಸಾಗೈತಿ. ಎತ್ತು ಆಕಳ ಎಮ್ಮಿ ಎಲ್ಲ ಒಬ್ರ ನೋಡ್ಕೋಬೇಕಂದ್ರ ತ್ರಾಸ ಆಕತ್ ನೋಡ್ರಿ. ಬಂದ್ಬಿಟ್ಲಿ ಈಕೇನ ಜಗಳ ಮಾಡ್ಕೊಂಡಿತ್ತಾಗ ಗಂಡನ ಮನಿ ವಿಚಾರ ಇಲ್ದಂಗ ಮತ್ತೇನ್ ಮಾಡ್ಬೇಕ್ರಿ. ಅದಕ್ಕ ನಾನು ಬರ್ತಾಳನ ಅಂತ ನೋಡ್ದೆ. ಈಕೇನ್ ಬರಂಗ್ ಕಾಣವಳ್ಳ. ತವ್ರ ಮನಿನೇ ಸುಖ ಹೆಚ್ಚಾಗೈತ್ ಕಾಂತತಿ, ಯಾರಿಗ್ ಗೊತ್ತ. ಬುದ್ಧಿ ಹೇಳಿ ಬೈದ ಕಳ್ಸೋರ್ ಇದ್ದಿದ್ರ ಆಕಿತ್ತ. ನೀ ಮಾಡಿದ್ದ ಸರಿ ಅಂತೇಳಿ ಏನ್ರ ಇಟ್ಕೊಂಡು ಕುಂತಿದ್ರ ಏನ. ಅದಕ್ಕ ಬೇಡ ಬೇಡ್ತಿಗಿ ಕರ್ಕೊಂಡು ಹೋದ್ರಾತ ಅಂತ ಬಂದೆ. ಮತ್ತೇನ್ ಮಾಡುದು. ಇಲ್ರಿ, ಬೈದ ಬುದ್ಧಿ ಹೇಳಕನಕ ಶಿಟ್ನ್ಯಾಗ ಬಂದಿದ್ಲ. ನಾವ ಒಮ್ಮಿಂದ ಅಮ್ಮಕ್ಕ ಮತ್ತೆ ನಡಿವಾ ನೀ ಹೋಗಂಗೆ ಮಾಡ್ಬೇಡ ಅಂತೇಳಿ ಕಳಿಸಿದ್ರ ಆಕಿಗೆ. ನಮ್ಮ ತವ್ರ ಮನ್ಯಾಗೂ ನಾನು ಇಟ್ಕೊಲಿಲ್ಲ ನೋಡು ಅಂತೇಳಿ ಮನ್ಸಿಗೆ ನೋವಾಕತ್ ಅಂತೇಳಿ ನಾವೇನೋ ಮಾತಾಡಕ್ ಹೋಗ್ಲಿಲ್ರಿ. ಅಷ್ಟು ಬಿಟ್ರೆ ನಮ್ಗೇನ್ರಿಪ್ಪ, ನಮ್ಗೆ ನಮ್ಮ ತವ್ರ ಮನೆ ತಂಗಿ ತವ್ರ ಮನೆಗೆ ಬಾರಕಳನ್ರಿ. ಏನು ನಾವೇನು ಇಬ್ರು ದೂರ ಇರ್ಲಿ ಅಂತ ಆಸೆ ಪಡ್ತೀವಿ ಹೇಳ್ರಿ ನೋಡೋಣ. ನೀವು ಎಷ್ಟು ಕೂಡಿರ್ತೀರಿ, ಎಷ್ಟು ಪ್ರೀತಿಯಿಂದ ಇರ್ತೀರಿ ಗಂಡ ಹೆಂಡತಿ, ಅಷ್ಟು ನಮಗೆ ಖುಷಿಯಪ್ಪ. ಇಲ್ರಿಪ್ಪ ಹಂಗೆಲ್ಲ ಏನಿಲ್ಲ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಅದೇ ನಮ್ಮವ ಅಂದ್ಲ ಇಲ್ವಾ, ಏನಾಗಲಿ ಗಂಡನ ಮನಿ ಎಷ್ಟಾದರೂ ಹುಟ್ಟಿದ ಮನಿಯಿಂದ ನಾವು ಒಮ್ಮೆ ಕಾಲು ಕಿತ್ವಿ ಅಂದ್ರೆ ಮೆಟ್ಟಿದ ಮನಿಗೆ ನಾವು ಸತ್ತಿಂದ ಕಾಲು ಹೊರಗೆ ತೆಗಿಬೇಕವ. ಯಾವತ್ತು ಹಂಗೆ ಬಿಟ್ಟು ಬರಬಾರ್ದು. ಇದೊಮ್ಮೆ ಬಂದು ಇನ್ನೊಮ್ಮೆ ಮಾಡಬೇಡ ಅಂತೇಳಿ ನಮ್ಮವಾರು ಅದ ಈಗ ಬೆಳಗ್ಗೆ ತಿದ್ದಿ ಬುದ್ಧಿ ಹೇಳಕತ್ತಿದ್ರು. ನೀವು ಬರೋದಾರ ಅವ್ರಿಗೇನು ಗೊತ್ತ್ರಿ. ಮತ್ತೆ ಇದನ್ನ ಮಾತಾಡಿ ನೋಡ್ರಿ. ಮತ್ತೆ ಸುಳ್ಳು ಯಾಕೆ ಹೇಳ್ಬೇಕು. ಸುಳ್ಳು ಹೇಳಿದ್ರು ನಂಬ್ತೀರಿ, ಕರೆ ಹೇಳಿದ್ರು ನಂಬ್ತೀರಿ. ಇಷ್ಟು ಮಾತ್ರ ನಮ್ಮವ್ ಹೇಳ ನೋಡ್ರಿ. ಇಷ್ಟು ಹೇಳಿದ್ರು ಮತ್ತೆ ಈಕಿ ಇಲ್ಲಿ ಬೆಲ್ಲ ಹೊಡಿ ಕಲ್ನಂಗೆ ಇಲ್ಲೇ ಕುಂತಾಳಲ್ಲ. ಬರ್ಬೇಕಂತ ಅನಸ್ಲಿಲ್ಲ ನೀಕಿಗೆ. ಯಾ ಮಕ್ಕ ಇಟ್ಕೊಂಡ್ ಬರ್ತಾಳ, ಹೌದಿಲ್ಲ? ಮಾಡಿದ್ ತಪ್ಪ ಅಂತೇಳಿ ಇಲ್ಲಿ ಬಂದಿನ ಗೊತ್ತಾಗೈತಿ. ಮತ್ ಬಂದ್ರ ಮೀಶ್ ಮಣ್ಣಾಕತ್ ಅಂತೇಳಿ ಇಲ್ಲೇ ಕುಂತಿರ್ಬೇಕು. ಈಗ ನಾನಾಗೆ ಬಂದ್ ಕರೀಲಿಲ್ಲ ಅಂದ್ರ ಬರ್ತಿದ್ಲ ಏನ ಜಕ್ಕಸ್ತ. ಬಂದಲ್ಲ ಮತ್ ನಾನ ಅದೇನ ನಿದ್ದು ಬಂದವ್ರಿಗೆ ಹಾಯ್ಸಿ ಕೊಟ್ಟಂಗ ಆತಲ್ಲ. ನನಗೇನು ತವ್ರ ಮನ್ಯಾಗ ಯಾರು ಒದ್ದು ಓಡ್ಸಾಕತ್ತಿಲ್ಲ. ಆರಾಮಾಗೆ ಕುಂತನ್ನ ಇಲ್ಲಿ, ಆರಾಮಾಗೆ ಅದನ್ನ ಇಲ್ಲಿ. ಯಾರನ್ನ ಹಂಗಿನ ಕುಳು ತಿನ್ಕೊಂತೇನು ಬಿದ್ದಿಲ್ಲ. ಇನ್ನೊಂದ್ 2 ದಿನ ನೋಡಿ ಇಲ್ಲೇ ಎಲ್ಲಾರ ಕೆಲ್ಸಕ್ಕೆ ಹೋಗಿ ಇರ್ಬೇಕಂತ ಮಾಡಿದ್ದೆ. ದುಡ್ಡು ತಂದು ಹಾಕಿನಂದ್ರೆ ಒಂದು ಕೂಳು ಹಾಕಕ್ಕೆ ಏನಾಗೋದೈತಿ. ನಮ್ಮಣ್ಣೇನು ನೀ ಏನು ಎಲ್ಲಿ ಹೋಗ್ಬೇಡವ ತಂಗಿ, ಆರಾಮಿರು ನೀನು. ಇದು ತಿನ್ನುವ, ನೀ ಏನು ಒಂದು ತಿನ್ನೋದ್ರಾಗ ಏನು 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 ನಮ್ದೇನು ಆಸ್ತಿ ಆಡು ಕೇಳಾಕತ್ತಿಲ್ಲ. ನಾವು ತಿನ್ನೋದ್ರಾಗ ಒಂದು ತಿಂತಿ ಇರು ತಂಗಿ ಅಂತ ಅಂದಿದ್ದ. ನಾನು ಬೇಡ ಏನ ಹೋಗ್ಕೇನೆ ಅಂತೇಳಿ ಬಂದಿದ್ದಷ್ಟ, ಮತ್ತೇನಿಲ್ಲ. ತಂಗಿ ಸುಮ್ಮನಿರ್ವಾ. ಇಷ್ಟಾದ್ರ ಸೊಕ್ಕೇನ್ ಕಡಿಮೆ ಆಗಿಲ್ಲ ನೋಡ್ರಿಕಿದ. ಮಗಳು ಗಂಡನ ಮನಿ ಬಿಟ್ಟು ಬಂದ ಇಲ್ಲೇ ತವ್ರ ಮನ್ಯಾಗ ಕುಂತಾಳ. ಆದ್ರೂ ಸೊಕ್ಕಿಗೇನ್ ಕಡಿಮೆ ಇಲ್ಲಿಕ್ಕಿಗೆ. ಮಗಳು ಗಂಡನ ಮನಿ ಬಿಟ್ಟು ತವ್ರ ಮನಿ ಬಂದು ಕುಂತಾಳ ಅಂತ ನಿಮಗೆ ಯಾರು ಹೇಳಿದ್ದು? ಏನೋ ಒಂದು ಅಚಾತುರಿ ಆಗೈತಲ್ಲೇ. ಸರಿ ಹೋಗ್ತೈತಿ ಇವತ್ತಲ್ಲ ನಾಳೆ. ಇಷ್ಟಕ್ಕೂ ಈಗ ಹೊಂಟಿದ್ವಿ ನಾವು. ಮಗಳು ಕರ್ಕೊಂಡು ಚಕಡಿ ಕಟ್ಕೊಂಡು ನಾವ ಹೊಂಟಿದ್ವಿ ಗಂಡನ ಮನಿಗೆ. ಹೇಳಿ ಬಿಟ್ಟು ಬಂದ್ರಾತ ಇದೊಮ್ಮೆ ಆಗೈತೆ ಆಗುದು ಅಂತೇಳಿ. ಅಷ್ಟೊತ್ತಿಗೆ ನೀವ ಬಂದ್ರಲ್ಲ, ಮತ್ತಿನ್ನೇನೈತೆ. ಈಗ ನೀವು ಮಾತಾಡಿ ಮುಗುದಿಂದ ಹೋಗ್ತೇವ ಅವ್ರ ಮನಿ ಕಡೆ. ಅಂದ್ರೆ ಇನ್ನು ಹೋಗೋದ್ರಾಗ ಅದಿ ನೀನ್. ಮನಿಗ್ ಬರುದೇನ ಲಕ್ಷ್ಯ ಇಲ್ಲ ನಿನಗಂಗಾರ. ಮನಿಗೆ ಬರ್ಬೇಕಂತ ಅನಸ್ತತಿ, ಆದ್ರೆ ಏನ್ ಮಾಡ್ಬೇಕು, ಬರುವಂತ ಪರಿಸ್ಥಿತಿ ಇಲ್ಲಲ್ಲ. ನೋಡ್ರಿ ಅತ್ಯಾರ, ಆಕಿ ಮಾತಾಡೋದು ಬರಬ್ಬರಿ ಅಂತ ನಿಮಗ ಅನ್ಸಾಕತ್ತೈತೆ ಹಂಗಾರ? ಆರಾಮದಿರಲ್ರಿ ಯಾರ? ಇವ್ರ ಬೀಗ್ರ ಆರಾಮದಾರಲ್ರಿ? ಆರಾಮದಾರ್ರಿ. ಆಕಿ ಮಾತಾಡೋದು ತೆಪ್ಪಂತೂ ಹೇಳಕ್ ಆಗುದಿಲ್ರಿ. ನಾವು ನೀವು ಅಂದಂಗ ಆಕತೇನ್ರಿ ಹೇಳ್ರಿ. ಆಕಿ ಮನ್ಸಿಗೆ ನೋವು ಆಗೈತಿ. ಇಷ್ಟು ವರ್ಷದಾಗ ನೀವ ವಿಚಾರ ಮಾಡ್ರಿ. ಮಕ್ಕಳು ಹುಟ್ಟಿ ಎದಿವುದ್ದ ಬೆಳೆದು ಲಗ್ನ ಅದು. ಮತ್ತೆ ಇಷ್ಟು ವರ್ಷದಾಗ ಯಾವತ್ತೂ ಆಕಿ ಹಂಗ ಗಂಡನ ಮನಿ ಬಿಟ್ಕೊಟ್ಟು ಓಡಿ ಬಂದೈಕೆಲ್ಲ. ಈಗ ಬಂದಾಳಂದ್ರೆ ಆಕಿಗೆ ಎಷ್ಟಾರ ರೋಷ್ ಹೋಗಿರ್ಬೇಕು. ನೀವು ಅದನ್ನೊಂದೊಂದ್ಸಲ ವಿಚಾರ ಮಾಡ್ಬೇಕಾಕತ್ರಿ. ಅತ್ತಿಯರ ರೋಷ್ ಹೋಗಿ ಬಂದಿದ್ದಲ್ಲದ ಏನ್ರಿ, ಸೊಕ್ಕ ತಿಂಡಿ ಹೆಚ್ಚಾಗೈತಿ ಮೈಯಾಗ. ಮತ್ತಿನ್ನೇನಿಲ್ಲ. ತಿಂದು 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 ಆರಾಮ ಮನ್ಯಾಗ ಕುಂದಿರ್ತಾಳಲ್ಲ, ನೊಣ ಹೆಚ್ಚಾಗೈತಿ. ಮತ್ತೇನಿಲ್ಲ. ನೀವ್ ಹಂಗ ತಿಳ್ಕೊಂಡಿರಿ ರೋಷ್ ಹೋಗಿ ಬಂದಾಳ ಅಂತೇಳಿ. ರೋಷ್ ಹೋಗಿ ಬರಾಕ ಏನಾಗೈತ್ರಿ? ಏನಾಕಿ ನೇನ್ ಹಾವಿನ ಸಿಂಬಿ ಕಲ್ಲಿನ ಕೂಡ ಹೊರಿಸಿ ಬಿಸಲಾಗ ಗಾಜಿನ ಮ್ಯಾಂಗ್ ನಿಲ್ಲಿಸಿರ್ತೇವನ. ಏನ್ ಸುಡ್ಗಾಡಿಲ್ಲ. ತಿಂತಾಳ ಎಗ್ಗಳರೆ ಹೌದನ್ನಂಗ ಈಕಿದ ಬಾಯಿ ಅಡಿಗೆ ಮನ್ಯಾಗ ಏನ್ ಮಾಡಿದ್ದ ಬಂತು, ತಿಂದಿದ್ದ ಬಂತು. ಎಲ್ಲಾ ಸಂಪನ್ನ ರಾಣಿಗತಿ ಅದಳ ಹೊರಗಿನ ಬಿಸಲು ನೋಡ್ಲಾರ್ದಂಗ. ಎದಕ್ ಬಂದಾಳ ಗೊತ್ತನ್ರಿ ಈಕಿ? ಮಗ ದೊಡ್ಡವಾದ ಸೊಸಿ ಮನಿಗೆ ಬಂದ್ಲು. ಹೆಚ್ಚಾನೆಚ್ಚ ಅಣ್ಣನ ಮಗಳ ಬಂದ್ಬಿಟ್ಲು. ಮತ್ತೇನೈತಿ, ಮಗಳು ಇದ್ದಂತ ಮನಿ ಸೇರಿದ್ಲ. ಕೊಟ್ಟುಕೊಂಡು ನೋಡ್ತಾರ ಸುಲ್ವ್ಯಾರ್ದ ನನ್ನ ಅಂತೇಳಿ ಗೊತ್ತಾಗೈತಿಕಿಗೆ. ಅದಕ್ಕೆ ಗಂಡಂದೇನ್ ಬಿಡೇವು, ಮಾವಂದೇನ್ ಬಿಡ ಇದು ಅತ್ತಿದೇನ್ ಬಿಡೇವು ಅನ್ನಂಗ ಆಗೈತಿಕಿಗೆ ಅಷ್ಟೇ. ಮತ್ತೇನಿಲ್ಲ. ನೀವ್ ಹಂಗ ತಿಳ್ಕೊಂಡಿರಿ. ನೀವು ಹಂಗ ತಿಳ್ಕೊಂಡಿರಿ. ನನಗ ತಿಂದಿದ್ ಹೆಚ್ಚಾಗೈತೆ ಅಂತೇಳಿ. ತಿಂದಿದ್ ಹೆಚ್ಚಾಗಿಲ್ಲ,
ಏನ ನನ್ನ ಮನಸ್ಸು ಅಷ್ಟು ರೋಷ್ ಹೋಗೈತಿ. ನೀವು ತಿಂದಿದ್ ಹೆಚ್ಚಾಗಿ ಬಂದಾಳಿಕೆ ಅಂತ ನೀವು ತಿಳ್ಕೊಂಡಿರಿ, ತಿಂದಿದ್ ಹೆಚ್ಚಾಗಿ ಬಂದಿಲ್ಲ ನಾನು. ಮಗ ಎದಿ ಉದ್ದ ಬೆಳೆದ್ರು ನಿಮ್ ಕಡೆ ಹೊಡೆಸ್ಕೊಳ್ಳೋ ತಪ್ಪಲಿಲ್ಲ ನನಗ. ಮಂದಿ ಮುಂದೆ ಕಾಲೇ ಒದಿದು ಹೊಡಿದು ಮಾಡ್ತೀರೇನ? ಏನ್ ನನಗೇನು ಕಿಮ್ಮತ್ತಿಲ್ಲ ಅಂತ ತಿಳ್ಕೊಂಡಿರೇನ? ಹೇಂತಿ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿರಿ ಅಂದ್ರೆ ನೀವು ಅವ್ರ ಮನ್ಯಾಗ ಅವ್ರಿಗೆ ಕೂಳ್ ಹಾಕಕ್ಕಾಗ್ಲಾರ್ದ ನಿಮ್ಮ ಮನಿಗೆ ಅಟ್ಟ್ಯಾರ ಅನ್ನೋ ಅರ್ಥಕ್ಕೆ ನೀವು ಮಾಡ್ತೀರಿ, ನಿಮ್ಮ ಅವನು ಮಾಡ್ತಾಳ. ಏನದ ಎಟ್ಟಂತ ಅನಿಸ್ಕೊಳ್ಳದ, ಎಟ್ಟಂತ ಸಹಿಸ್ಕೊಳ್ಳದ? ತೀರ ಸಾಕಾತ್ ನನಗೂ. ಅದಕ್ಕೆ ಬಂದಿದ್ದು ಈ ಸಲ ಒಂದ್ ಕಣ್ಣು ತುಂಡ ಆಗೇ ಬಿಡ್ಲಿದ ಅಂತೇಳಿ. ಈಗ ನೋಡು ಕರ್ಯಾಕ ಬಂದನಿ, ಬರ್ತೀಯೋ ಬರುದಿಲ್ಲೋ ಇಟ್ಟ ಕೇಳುದ್ ನಾನು. ಕರ್ಯಾಕ್ ಬಂದ್ರಿ ಅಂತೇಳಿ ನಗದ್ ಬಂದ ಜಗಲಿ ಮ್ಯಾಕ್ ಕುಂದ್ರಲಿ? ಹೆಂಗ ಟುನು 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 ಹಿಂದಿಂದ ಓಡಿ ಬಂದ್ ಬಿಡ್ಬೇಕನ? ಯಾಕ ನನ್ನೊಬ್ಬಕಿನ ಕರೆದ್ರಾಕೈತೇನ? ಮನಿ ಸೊಸಿ ಅದಾಳ, ಮನಿ ಮಗ ಅವನ ಇಲ್ಲೇ. ಏನ ಬರ್ರಿಪ್ಪ, ನಿಮಗ್ ನಿಮ್ ಕೊಡು ಮರ್ಯಾದೆ ಕೊಡ್ತತಿ, ನೀವು ಚಂದಾಗಿ ನಮ್ಮ ಮನಿ ಒಳಗೆ ಇರಬರ್ರಿಪ್ಪ, ಮಕ್ಕಳಿಲ್ಲದ ಮನಿ ಮಶಾಣ ಆಗೈತಿ ಅಂತ ಹೇಳ್ರಿ, ಬರ್ತಾರ ಅವರು. ಈಗ ಒಂದು ಪದ್ಧತಿ ಬದ್ಲಿ ಮಾಡ್ಬೇಕಂತದೇನ್ ನಾನು. ಏನದ ಬದ್ಲಿ ಮಾಡಕ್ಕೆ ನೀನ? ಏನಿಲ್ಲ, ತಾಯಿ ಮಾತು ಕೇಳು ಮಗ, ನೀವಾದ್ರ ಮಗನ್ ಮಾತು ಕೇಳು ತಾಯಿ, ನಾನ್ ಅಕ್ಕನಿ ಅಷ್ಟ. ನನ್ನ ಮಗ ಯವ್ವ ಹೋಗುನ್ ಬಾ ಅನ್ನಂದ್ರ ಬರ್ತನಿ, ಬ್ಯಾಡ್ಬೇ ಯವ್ವ ಎಷ್ಟಿದ್ದಿತ್ತ ಅವ್ರ ಇರುವಲ್ರಕ್ಕ ಮನಿ ಒಳಗ, ನಾವು ನಮ್ಮ ಪಾಡಿಗಿರುನು ಅನ್ನಂದ್ರ ನಾ ಇಲ್ಲೇ ಇರ್ತಾನಿ. ಇಲ್ಲ ನನ್ನ ಮಗ ಇಲ್ಲೇ ಎಲ್ಲಾರ ಒಂದು ಮನಿ ಮಾಡ್ತಾನ, ಹಳ್ಳ್ಯಾಗೇನು ಬೇಕಾದಂತ ಮನಿ ನೆರಕಿ ಮನಿ ಬ್ಯಾಡ ಹಿತ್ತಲಾಗ ಐತಿ, ನಾವ ಕಟ್ಕೊಂಡು ಸಣ್ಣದೊಂದು ಗುಡಿಸ್ಲಾನ. ನನ್ನ ಮಗ ಏನ ಸೊಸಿ ನಾನು ಇರ್ತೇವ ಮನಿ ಒಳಗ. ಕೇಳ್ರಿ ನನ್ನ ಮಗ ಹೆಂಗ ಹೇಳ್ತಾನ ಹಂಗ ಅಷ್ಟ. ರೀ ಏನ ನಿಂದ ಮಾತಿನ ಮಧ್ಯೆ ಏನದು? ಚಾ ಚೂಡ ಚುಮ್ಮರಿ ತಗೋರಿ, ಒಯ್ದು ಕೊಡ್ರಿ. ಅಲ್ಲಿ ಶೀಟ್ನ್ಯಾಗ ಅದಾರ ಅವ್ರು, ತೊಂಬ ಇಲ್ಲಿ. ಮಾವರ ತಗೋರಿ. ಅಂದ್ರ ನಾನು ನಿಮ್ಮ ಅಣ್ಣ ಅದನಲ್ಲ, ಈಗ ಹೇಂತಿ ಒಳಗ್ ಮಾಡಿ ಕೊಟ್ಟಿದ್ದನ್ನ ಹೊರಗ್ ತಂದು ಹೆಂಗಸುರಂಗ್ ಕೊಡಾಕತ್ತಾನಲ್ಲ, ಹಂಗಾಗ್ಬೇಕಂದೇನ್ ನನ್ನ? ರೀ ಮಾತಾಡ್ತೇನೆ ಅಂತೇಳಿ ಹಂಗ ಮಾತಾಡ್ಬೇಡ್ರಿ. ಎದಕ್ ಸುಮ್ಮನದನ್ನ ಹೇಳ ನಮ್ಮಣ್ಣ, ನನ್ನ ಮಸಡಿ ನೋಡಿ ಸುಮ್ಮನದನ. ನಾವೊಂದ್ ಏನಾರ ಅಂದ್ರ ನಿಮ್ಗೆ ಬೇಜಾರಾಕೈತಲ್ಲ, ಇನ್ ನಮ್ಮ ತಂಗಿ ಜೀವನ ಹಾಳಾಕೈತಲ್ಲ ಅಂತೇಳಿ. ಅಲ್ಲ ಹೆಂಗಸೂರಂಗ ಅಂತೀರಲ್ರಿ, ಅವ ಹೆಂಗಸೂರಂಗನ ಹೆಣ್ಮಕ್ಳಿಗೆ ಸಹಾಯ ಮಾಡಿದ್ರೆ ಹೆಂಗಸೂರಕ್ಕಾರನ? ಇದನ್ನ ನಿಮ್ಮವ್ವ ಸಣ್ಣಂದಿರ್ತಾ ಕಲ್ಸಿರೋದ ಏನ? ಈಗ ನಾ ಇದ್ದಿದ್ದಿಲ್ಲಲ್ಲ ಮನಿ ಒಳಗ, ಏನ್ ನೀವೇನ್ ಒಂದ್ ಚರಿಗೆ ನೀರು ನಿಮ್ಮ ಅವನ ಕೈಯಾಗ ಕೊಟ್ಟಿಲ್ಲ ನಂಗಾರ? ನಾನ ನೀ ಇಲ್ಲಂತ ನಾ ಯಾಕೆ ಕೈ ಬಿಡ್ಲಿ ನಮ್ಮ ಅವನ್ನ? ನಾನ್ ನಮ್ಮ ಅವ್ಗೆ ಎಲ್ಲಾ ಸಹಾಯನೂ ಮಾಡೇನಿ. ಅದನ್ನೇ ನಾನು ಹೇಳಾಕತ್ತಿರೋದು. ಏನ ಹೆಂಡತಿ ಬೇರೆ ಅಲ್ಲ, ಏನ ತಾಯಿ ಬೇರೆ ಅಲ್ಲ. ತಾಯಿ ಸಾಯಿತನ ಇದ್ದ ಮಗನ್ ನೋಡ್ಕೊಳಕ್ ಆಗಂಗಿಲ್ಲ ಅಂತೇಳಿ ಮದ್ವಿ ಮಾಡಿ ಹೆಂಡತಿನ ಆ ಸ್ಥಾನಕ್ ಕುಂದ್ರಸುದು. ಏನ ಅದನ್ನ ತಿಳ್ಕೊರಿ ಮೊದಲು ನೀವು. ತಾಯಿ ನಂತರ ಹೆಂಡತಿನ, ಅದಕ್ಕೆ ಗಂಡ ಹೆಂಡತಿಗೆ ಸಹಾಯ ಮಾಡ್ಬೇಕು. ಯಾಕೆ ಹೇಳ? ತಾಯಿನೂ ಮಗನ ಹೊಟ್ಟೆ ಎತ್ತಿ ನೋಡ್ತಾಳ, ಹೆಂಡತಿನೂ ಗಂಡನ ಹೊಟ್ಟಿನ ಎತ್ತಿ ನೋಡ್ತಾಳ. ಅರ್ಥ ಮಾಡ್ಕೊರಿ. ಹೆಚ್ಚಿಗೆ ಪುರಾಣ ಮಾತಾಡ್ಬೇಡ, ಬರ್ತೀಯೋ ಬರುದಿಲ್ಲೋ? ಏನ ನಾ ಯಾರಪ್ಪಗೂ ಬಗ್ಗಿದ ಮಗ ಅಲ್ಲ, ನಿನಗ್ ಗೊತ್ತೈತಿ. ಏನ ಬರ್ತೀಯೋ ಬರುದಿಲ್ಲೋ ಅಟ್ಟೆ. ನಮ್ಮವ್ವ ಕರ್ಕೊಂಡ್ ಬಾ ಅಂದ್ಲ, ಅದಕ್ಕೆ ಬಂದನಿ. ಬ್ಯಾಡ್ ಅಂದ್ರ ಎದ್ ಹೊಕ್ಕನಿ ಅಷ್ಟ. ನಾನು ನಿಮಗ ಅದನ್ನ ಹೇಳಾಕತ್ತೇನ್ರಿ, ನನ್ನ ಮಗ ಹೋಗುನ್ಯವ ಅಂದ್ರ ಬರ್ತೇನಿ, ಇಲ್ಲಂದ್ರೆ ಇಲ್ಲ. ಏನ ನಾನು ಅವನ್ ಕೇಳಿ ಮಾತಾಡ್ಬೇಕನ? ಅವನ್ ಕೇಳಿ ಅವ್ನ್ ಹುಟ್ಟಿಸೇನ್ ನಾನು? ನನಗ ಅವ ಹುಟ್ಟ್ಯಾನು ಏನ್ ಅವ್ನ ಹೊಟ್ಟ್ಯಾಗ ನಾ ಹುಟ್ಟೇನು? ಏಯ್ ಏನಂತಿಲೇ? ಸೊಳ್ಳೆ ಮಗನ ಹೇಳಾರ್ದ ಕೇಳಾರ್ದ ಲಗ್ನ ಆಗಿ ಬಂದವ್ ನೀನ. ನಿನ್ನ ಕೇಳಿ ನಾ ತೀರ್ಮಾನ ತಗೋಬೇಕ? ನಿನ್ನ ಕೇಳಿ ಈಕ ಏನ್ ಹೇಳ್ತಾಳ ಅದನ್ನ ನಾ ಕೇಳ್ಕೊಂಡು ಹೋಗ್ಬೇಕ? ನಿಮ್ಮ ಮನೇನ್ ಸುಮ್ಮಾರಿ ಬ್ಯಾಡ, ನನಗ ತಗೊಂಡ್ರಿ. ಮಾವರ ಸಿಟ್ಟಾಗ್ಬೇಡ್ರಿ, ತಗೋರಿ. ಬ್ಯಾಡ ಅಂತ ಹೇಳಿದ್ರೆ ಕೇಳ್ತತಿಲ್ರಿ? ಏನ ಅವ್ರ ಚುಮ್ಮರ್ ತಿನ್ನಂಗಲ್ ಕಾಂತತ್ ಬಿಡೇನ ಹೋಲಿ. ಯಪ್ಪ ಬರ್ತೇವಿ. ಏನ ಅದು ನನ್ನ ಮನಿ ಐತಿ ಏನ್ಪಾ? ಮತ್ತ ಮುಂದೆ ನಾನ ಬಾಳೆ ಬದುಕ್ಬೇಕಲ್ಲ ಮನ್ಯಾಗ, ಮತ್ತ ಅದಕ್ಕಾರು ಬರ್ತೇನಿ. ಆದ್ರ ನಮ್ಮವ್ವ ನೀನ್ ಯಾವತ್ತರ ಹೊಡಿತೇನಿ ಬಡಿತೇನಿ ಅಂತ ಕೈ ಎತ್ತಂಗಲ್ಲಪ್ಪ. ಏನ್ಪಾ ಮದ್ವಿ ಮಾಡ್ಕೊಂಡ್ಬಿಟ್ಟೇನಿ. ನನ್ನ ಹೆಂಡತಿಗೆ ನಾನು ನಮ್ಮವ್ಗ ಚಲೋ ತೆಂಗ ನೋಡ್ಕೊಳವ. ಯಾರ ಬೇದ್ರು ಕಿರಿಕಿರಿ ಮಾಡಿದ್ರು ಹೊಡ್ಯಾಕ್ ಬಂದ್ರಂದ್ರ ನಾ ಕೇಳವಲ್ಲ. ಓ ಆತಾತ್, ನಿಮಗ್ ಹೆಂಗ್ ಬೇಕಂಗ ಇರುವಂತ್ರಿ. ಈಗೇನ್ ನಿಮ್ಮ ಅವ್ನ ಕರ್ಕೊಂಡ್ ಬರ್ತೀವ ಬರ್ದಲ್ಲ? ಯಪ್ಪ ಕಸ್ತೂರಿ ಬರ್ತಾಳ ಈಗ. ಮಾವ ಯಾವಾಗ ಬಂದ್ರಿ? ಆರಾಮದಿರಿ? ಅಮ್ಮ ಆರಾಮದಾರ? ಹ್ಞೂನ್ವಾ ಆರಾಮದಾರ. ಓ ಅತ್ತಿ ಕರ್ಕೊಂಡು ಹೋಗಕ್ ಬಂದಿರನ? ಈಗ ಅರ್ಥ ಆತನ ನಿಮಗ ಅಲ್ಲ? ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ನಗುತ್ತಾ ಇದ್ದರೆ ನಾನು ಒಬ್ಬ ಸಿಪಾಯಿ ಅಂತೇಳಿ. ಹೌದಿಲ್ಲ ಮಾವ? ₹1 ತಂದು ಕೊಟ್ಟಾಳ, ಅದಕ್ಕೆ ಸಿಪಾಯಿ ಅಕ್ಕನಿವ ನಾನು ಅಂದಂಗ. ಈಗ ಹೊಂಡುದನೆ ಯಾವಾಗ? ಆಮೇಲೆ ಇನ್ನೊಂದು ಏನ ಸರ ಮಾಡಿಸ್ಕೊಡ ಅಂತೇಳಿ ಈಕಿ ಗಂಡ ತಂದು ಬಿಟ್ಟು ಹೋಗ್ಯಾನ. ಎಲ್ಲಿಂದ ಮಾಡಿಸ್ಕೊಡೋದು? 7-8 ತೊಲಿನ ಏನ್ ಇದ್ದಿದ್ದು ಹೊಲ ಮಾರಿ ಈಗ ಒಂದ್ ಸರ ಮಾಡಿಸ್ ಕುಂತ್ ಬಿಡುದ ನಾವು ಭಿಕ್ಷಾ ಪಾತ್ರೆ ಎತ್ಕೊಂತ? ಹೆಂಗ ಮತ್ತ ಅದನ್ನ ಅಲ್ಲಿ ಹೋಗಿ ಹೇಳಿ ಹಂಗ್ ಮಾಡ್ಬೇಡ್ರಿ ಅಂತ ಹೇಳಿ, ಏನ ಇದೊಮ್ಮೇನ ಆಗೈತಿ ಕ್ಷಮಸ್ರಿ, ನಮ್ಮ ಮಗಳ ಮನಿ ತುಂಬಿಸ್ಕೋರಿ ಅಂತ ಹೇಳಿ ಬಿಟ್ಟು ಬರ್ಬೇಕಾಗೈತಿ. ಏನ್ ಹಣೆ ಬಾರನ ಏನಾತಾಗ. ನಡಿ ಹೇಳ್ರಿ, ನಾನು ಬರ್ತೇನೆ, ಹೋಗ್ಬರ್ನು. ಕಸ್ತೂರಿ ರೀ ಇವ್ ಹಳ್ಯಾರ್ ಬಂದ್ರನ? ಬರ್ರಿ ಒಳಗ್ ಬರ್ರಿ, ಕುಂದ್ರಿ, ಕುಡಿಯಾಕ ನೀರ್ ತರ್ತೇನೆ. ಇಲ್ಲ ಏನು ಬಾಯರ್ಕಿನಾಗಿಲ್ಲ, ಆಮೇಲೆ ಕೊಡುವಂತು. ಮಾವರ ತಡ್ರಿ ಕುರ್ಚಿ ತರ್ತೇನೆ. ಬರ್ರಿ ಹೇಳಾರ, ನೀವಿಲ್ ಮ್ಯಾಕ್ ಕುಂದ್ರ ಬರ್ರಿ, ನಾ ಆತ ಕುಂದಿರ್ತೇನೆ. ಓ ಮಾವರ ಬೇಡ್ರಿಪಾ, ನಡ್ತೈತಿ ನಿಂದಿರ್ತೇನೆ ತಗೋರಿ. ಮನಿ ಹಳೆ ನಿಂದ್ರಿಸಿ ಬರ್ರಿ, ನಮಗೆಲ್ಲ ಅನುಭವ ಐತಿ. ಬರ್ರಿಪಾ ನೀವು ಬರ್ರಿ, ಇಲ್ಲಿ ಕುಂದ್ರ ಬರ್ರಿ. ಬಸಪ್ಪ ಆರಾಮದಿರೇನ್ರಿ?
ಹಾ ಆರಾಮದೇನ್ ನೋಡ್ರಿ. ಅದ ನನ್ನ ಹೆಂಡತಿ ಕಸ್ತೂರಿನ. ಅದ ನಾವು ಈಗ ಅದ ಬರ್ಬೇಕು ಅನ್ಕೊಂಡಿದ್ವಿ ನೋಡ್ರಿ, ಇವ್ರು ಬರ್ಬೇಕು ಅನ್ಕೊಂಡಿದ್ರಂತ. ಅಷ್ಟೊತ್ತಿಗೆ ನಾ ಬಂದೆ ಅಂತೇಳಿ ನಿಂತಾರ್ರಿ. ಇದೊಮ್ಮೆ ಏನೋ ಆಗೈತ್ರಿ ತಪ್ಪು, ಹೊಟ್ಯಾಗ ಹಾಕೋರಿ. ನಮ್ಗೆ ಈಗ ಅಷ್ಟೊಂದು ತುಟ್ಟಿ ಸರಾಪರ ಮಾಡಿಸ್ಕೊಡೋಷ್ಟು ಶಕ್ತಿ ಇಲ್ರಿ. ಅದಕ್ಕೆ ಒಮ್ಮೆ ಏನೋ ಆಗದ ಆಗೈತಿ, ಹೊಟ್ಯಾಗ ಹಾಕೊಂಡಾಕೇನು ಕರ್ಕೊಂಡು ಹೋದ್ರೆ ಭಾಳ ಚಲೋ ಆಕೈತ್ರಿ. ಹೌದ್ರಿ, ನಮ್ಗೆ ಇರಾಕೊಬ್ಬಾಕಿ ಮಗಳ ಹಿಂಗಾಕಿ ಕಣ್ಣೀರ್ ಹಾಕೊಂತ ಹಿಂಗಿರೋದು ನಮಗೂ ನೋಡಕ್ ಆಗೋದಿಲ್ಲ. ಹಂಗಂತೇಳಿ ನಿಮ್ಗೆ ಇನ್ ಮಾಡಿಸ್ಕೊಡ್ಬೇಕಂದ್ರೆ ನಾವ್ ಇದ್ದಿದ್ದು 1 ಎಕರೆ ಹೊಲಾನು ಮಾರ್ಬೇಕಾಕತಿ. ಇಲ್ರಿ ಅದ ಬಗ್ಗೆ ಹರಿತ ಅದನ್ನ ಹೇಳಕಂತ ನಾ ಬನ್ನಿ. ಅಷ್ಟೊತ್ತಿಗೆ ನೀವು ಹಿಂಗ್ ಮಾತಾಡತ್ತೀರಿ. ಅದು ಸರ ಸಿಕ್ತ್ರಿ, ಹೆಗ್ಗಣ ಎಳ್ಕೊಂಡು ಹೋಗ್ಬಿಟ್ಟಿತ್ರಿ. ಅದನ್ನ ಎಳ್ಕೊಂಡು ಹೋಗಿ ಪಲ್ಲಂಗ್ ಬಿಡ್ದಾಗ ಅತ್ತಾಗಿನ ಕಾಲ್ ಕಡೆ ಇಟ್ಬಿಟ್ಟತಿ. ಪುಣ್ಯಕ್ಕೆ ಗುದ್ದಿಗೆ ಎಳ್ಕೊಂಡು ಹೊಂಟತದ ಒಳಗ. ಅದು ಆಗಿಲ್ಲ ಕಾಂತತಿ ಏನ, ಒಟ್ಟು ಸರ ಭಾಳ ದೊಡ್ಡದೈತಲ್ರಿ, ಆಗಿಲ್ಲ ಅದು ಅಲ್ಲೇ ಬಿಟ್ಟು ಹೋಗೈತದ. ಹಂಗಾಗಿ ಸಿಕ್ತ್ರಿ ಅದು ವಾಪಸ್. ಅಯ್ಯೋ ಶಂಭುಲಿಂಗ ಯಪ್ಪ, ದೇವ್ರ ಕಾಪಾಡಿದಿಪ್ಪ ಯಪ್ಪ. ಎಷ್ಟು ಕಣ್ಣೀರ್ ಹಾಕಿ ದೇವ್ರ ಮುಂದೆ ಬೇಡ್ಕೊಂಡೇನೆ, ಆ ದೇವ್ರ ಶಿವಪ್ಪಗ ಗೊತ್ತು ನೋಡ್ರಿ. ಅಯ್ಯೋ ಆ ದೇವ್ರೆ, ಎಳ್ಕೊಂಡು ಹೋಗ್ಬಿಟ್ಟಿದ್ರ ಒಳಗ್ ಗತಿ ಏನ್ ನೋಡ್ರಿ. ಒಟ್ಟು ಸಿಕ್ತಲ್ರಿ, ಆತ್ ಬಿಡಂಗ್ರ ಆತ. ಈಗ ನನ್ನ ಹೆಣ್ಮಗಳ ಕರ್ಕೊಂಡು ಹಾಕಿ ಬಂದ್ರನ. ಹಾ ಹೇಳ್ಬೇಕಂದ್ರ ನಾವ ನಿಮ್ಮನ್ನ ತಪ್ಪಾತಂತ ಕೇಳ್ಬೇಕ್ರಿ. ಚಂದಾಗ ಹುಡುಕ್ಲಾರ್ದ ಇದಕ್ಕಿದ್ದಂಗ ಬಾಯ್ ಮಾಡಿ ಈಕಿನ ಹಿಂಗೆ ಮನಿ ಬಿಟ್ಟಿಲ್ ಕಳ್ಸಿದ್ದು ದೊಡ್ಡ ತಪ್ಪ್ರಿ, ಭಾಳ ದೊಡ್ಡ ತಪ್ಪು. ಇದಕ್ಕೆ ನೀವ ನಮ್ಮನ್ನ ಕ್ಷಮಿಸ್ಬೇಕ್ರಿ. ಇನ್ನೊಮ್ಮೆ ಯಾವತ್ತೂ ಹಿಂಗೆ ಆಗ್ದಂಗೆ ನಾನು ನೋಡ್ಕೊಂತೀನಿ. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ ಅಂತೇನೆ ನಾನು. ಈಗ ನಮ್ಮಪ್ಪರಿಗೆ ಏನ ಈಕಿನ ಮನಿ ಬಿಟ್ಟು ಕಳಿಸ್ಬೇಕನ್ನೋ ಯಾವ ಉದ್ದೇಶನೂ ಇಲ್ರಿ. ಏನಂದ್ರ ಅದು ಅವ್ರ ತಾಯಿಯವ್ರದ್ರಿ ವಂಶ ಪಾರಂಪರಿಕವಾಗಿ ಇಟ್ಕೊಂಬಂದಂತ ಒಂದು ವಂಶದ ಸರಾರಿ ಅದು. ಹಂಗಾಗಿ ಅದ್ರ ಮ್ಯಾಗ ಒಂಚೂರು ಪ್ರೀತಿ ಜಾಸ್ತಿ ನೋಡ್ರಿ. ಅದಕ್ಕೆ ಶಿಟ್ಟಿಗೆದ್ದು ಅಷ್ಟು ಒಂದು ಜವಾಬ್ದಾರಿಯಿಂದ ಕೊಟ್ಟಂತ ಒಂದು ವಸ್ತುನ ಕಾದಿಟ್ಕೊಲಿಲ್ಲ ಅನ್ನೋ ಶಿಟ್ಟಿಗೆ ಹಂಗೆ ಈಕಿನ ಕಳಿಸ್ಬಿಟ್ರ. ಅಷ್ಟು ಬಿಟ್ರೆ ಈಕಿ ಮ್ಯಾಗ ಅವ್ರಿಗೇನು ಯಾವ ದ್ವೇಷನೂ ಇಲ್ಲ, ಏನಿಲ್ಲ. ಅವರು ಕಳಿಸಿದ್ಮ್ಯಾಗ ಕಳಿಸಿ ಮಟ್ಟ ಕಳಿಸಿ ಭಾಳ ಮನ್ಸಿಗೆ ಒಂಥರ ಬೇಜಾರು ಮಾಡ್ಕೊಂಡ್ರಿ. ಆತಕ್ಕೆ ತಗೋರಿಪ್ಪ ನಮಗೂ. ಅಲ್ರಿ, ಯಾರ ಹಿರಿಯರ ಮಗನ ಜೀವನ ಹೆಂಗ್ ತೆತ್ತಾಗ ಗಂಡ ಇತ್ತಾಗ ಆದ್ರೆ ಖುಷಿ ಪಡ್ತಾರ ಹೇಳ್ರಿ ನೀವ ನೋಡೋಣ. ಹೌದ್ರಿ, ಸುಳ್ಳ ಯಾಕನ್ಬೇಕ, ನಾನು ಏನ್ ತಾಯಿಯಾಗಿ ಏಟ್ ನೋಡ್ಕೊಂಡೇನೆ ಬಿಟ್ಟೇನೆ. ನನಗೆ ತಾಯಿಗಿಂತ ಹೆಚ್ಚು ಸಿಕ್ಕಾಳ್ಬಿಡ್ರಿ ನಿಮ್ಮವ್ವಾರ. ತಾಯಿಗಿಂತ ಹೆಚ್ಚು ನೋಡ್ಕೊಂತಾರ ನನ್ನ ಮಗಳ. ನಾ ಕರೆನ ಏನು ಪುಣ್ಯ ಮಾಡಿದ್ನೆ, ಏನ ನಾನು ಯಾವ ದೇವ್ರಿಗೆ ಒಂದು ಹೂ ಹೆಚ್ಚಿಗೆ ಇಟ್ಟಿದ್ನೆ. ನನ್ನ ಮಗಳ ಕರೆನ ಹಸುಗುಸ್ನಂತ ಏನು ತಿಳಿಯಂಗಿಲ್ಲ. ಯಾರು ಏನು ಹೇಳ್ತಾರ ಅದನ್ನ ನಂಬ್ತತಿ. ಬೆಳಗಿರೋದೆಲ್ಲ ಹಾಲು ಅನ್ಕೊಂತತಿ. ಅಂತಾಕಿ ಹೆಂಗಪ್ಪ ಗಂಡನ ಮನೆ ಪುರೋಟಿಗೆ ಕಾಳ ಅನ್ಕೊಂಡಿದ್ದೆ. ಅದೇನ್ ದೇವ್ರಿಗೆ ಕೇಳೈತೆ ಗೊತ್ತಿಲ್ಲ. ಬಟ್ ನನ್ನ ಮಗಳಿಗೆ ಒಂದು ಒಳ್ಳೆ ಅತ್ತೆ ಒಬ್ಬಕ್ಕೆ ಸಿಕ್ಕ್ರು, ಅವ್ರ ಅವ್ವಾಗ್ಯಾರ ನೋಡ್ರಿ. ನಮ್ಮವ್ವ ಒಂದ್ ಮಾತು ನನಗಾದ್ರೂ ಹೆಚ್ಚಿಗೆ ಬೈತಾಳ್ರಿ, ಸೊಸಿ ಏನನ್ನೋದಿಲ್ಲ, ಅಷ್ಟು ಜೀವದ ನೋಡ್ರಿ. ಅದ ನೋಡ್ರಿ ನಮ್ಮ ಪುಣ್ಯ, ಅದೇ ನಮ್ಮ ಪುಣ್ಯ. ಯಾ ದೇವ್ರು ಏನ ಒಟ್ಟು ನಮ್ಗೆ ಅದು ಒಂದು ಗೊತ್ತಾಗ್ಬಲ್ತ್ರಿ. ಈಗ ಒಟ್ಟು ನಿಮ್ಮ ಜೀವನ ಸರಿ ಹೋದ್ರೆ ನನ್ನ ಮಗಳೊಂದು ಗಂಡನ ಮನ್ಯಾಗ ಚಂದಾಗಿ ಬಾಳೆ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು. ನೀವೇನು ಚಿಂತೆ ಮಾಡಬೇಡ್ರಿ. ಹಂಗಾರೆ ನಾ ಏನು ಬರ್ಲಿರಿ, ಹೊತ್ತಕತಿ ಅಂದ್ರೆ ಈಗ ಬಂದಿದ್ದ ಬಸ್ಸಿಗೆ ವಾಪಸ್ ಹೋಗ್ಬಿಡ್ತೇನೆ ಅಂತ. ಅಲ್ಲಿ ಊರಾಗೂ ಜಗ್ಗು ಕೆಲಸ ಅದಾವ್ರಿ. ಅಪ್ಪಾರ ಒಬ್ರು ಆಗ್ಯಾರ, ಅದ್ರಾಗ ಮನಿಗೆ ಮಾವಾರ್ ಬಂದಾರ್ರಿ. ನಮ್ಮ ತಂಗಿ ಹೋಗ್ಬೇಕು ಬಂದಾಳ. ನನಗೆ ಅಲ್ಲಿ ಹೋಗಾಕಬೇಕ್ರಿ, ಅರ್ಜೆಂಟ್ ಭಾಳ ಐತಿ. ಅದ್ರಾಗ ಅವ್ವಾರು ಏನು ಹೇಳ್ಯಾರ ಗೊತ್ತೇನ್ರಿ, ಬಂಗಾರದ ಮನುಷ್ಯ ಪಿಕ್ಚರ್ ಬಂದತ್ತಲ್ರಿ, ಅದನ್ನ ನಾನು ಟೆಂಟ್ಗೆ ಹೋಗಿ ತೋರಿಸ್ಕೊಂಬಾರಪ್ಪ ನಿನ್ನ ಹೆಂಡತಿಗೆ ಅಂತ ಹೇಳ್ಯಾರ್ರಿ. ಹಾಗಾಗಿ ಮತ್ತು ಅಲ್ಲಿನೂ ಹೊಂಟೇನ್ರಿ. ಅದಕ್ಕೆ ನಾನು ನನ್ನ ಹೆಂಡತಿ ಪಿಕ್ಚರ್ಗೆ ಹೋಗಿ ಮನೆಗೆ ಹೋಗ್ಯವ್ರಿ. ಅದು ಮತ್ತೀಗ 3 ಗಂಟೆಗೆ ಐತಿ ಕಾಣ್ತತಿ. ಟೈಮಿಗೆ 1-1:30 ಆತು. ಇಲ್ಲಿಂದ ಸೀದಾ ಹೋಗಿ ಟೆಂಟ್ ಮುಟ್ಟೋದು ಆಟ ಆಕತಿ. ಟಿಕೆಟ್ ತೊಗೊಂಡು ಕುಂದಿರ್ಬೇಕಲ್ರಿ. ಅದಕ್ಕೆ ನಾ ಏನು ಬರ್ತೇವೆ ತಗೋರಿ, ಹೊತ್ತಕತಿ. ಹೋಗಿ ಬರ್ರಿ, ಭಾಳ ಖುಷಿ ಆತ್ರಿಪ್ಪ, ಭಾಳ ಖುಷಿ ಆತ. ಪಿಕ್ಚರ್ ನೋಡಕೊಂಡ್ರಿ ಹಂಗಾರೆ ಗಂಡ ಐತಿ. ಹಾಂ ತಗೋರಿ, ಹೋಗಿ ಬರ್ರಿ. ಸರಿ, ಅಲ್ಲ ಏನಾರ ಒಟ್ಟು ತಿನ್ಬೇಕಿತ್ತು. ನೀವೇನು ಅಲ್ಲೇ ಅರ್ಜೆಂಟ್ ಅನ್ನಕತ್ತೀರಿ. ನನಗೆ ಏನು ಹೇಳ್ಬೇಕಿದ್ದು ಗೊತ್ತಾಗಲ್ತು ರೀ. ಒಟ್ಟು ಮಜ್ಜಿಗೆನಾರ ಕುಡಿಯನ್ನ, ಒಂದಿಟ್ಟು ಮಜ್ಜಿಗೆನಾರ ಕುಡ್ರಿ, ಬಿಸಿಲು ಭಾಳ ಐತಿ. ಇಲ್ಲಿಲ್ರಿ ಬ್ಯಾಡ್ರಿ, ಏನೂ ಬೇಡ, ಹೊಟ್ಟಿನೇ ಹಸ್ತಿಲ್ಲ ನನಗೆ. ಅಂದ್ರೆ ಮನ್ಯಾಗದ ಉಂಡೆ ಸರ ಸಿಗುತ್ತಲೆ ಪಟಕ್ನ ಇತ್ತಾಗ ಬಂದೆ. ನಂಗೆ ಒಳ್ಳೊಳ್ಳೆ ಏನು ತಿನ್ನೋದಿಲ್ರಿ, ಎದಿ ಉರಿತಿತ್ತು ಒಂಥರ ಅದು. ಹಾಗಾಗಿ ನಾ ಏನು ತಿನ್ನೋದಿಲ್ಲ. ಆದರೂ ನಿಮಗೆ ಬೇಜಾರಾಕೈತಿ, ಒಂದು ಹೊಟ್ಟೆ ಮಜ್ಜಿಗೆ ಕೊಡ್ರಿ. ಅಮ್ಮರ ಆರಾಮದಿರಲ್ರಿ? ನಾ ಏನು ಬರ್ಲಿರಿ? ನಿಮ್ಮ ಮೊಮ್ಮಗಳ ಕರ್ಕೊಂಡೋಕೆ ನೋಡ್ರಿ. ನೀನೇ ಬಿಟ್ಟು ಹೊಂಟಾಗ ಭಾಳ ಬೇಜಾರು ಮಾಡ್ಕೊಂಡ್ರಿ. ಈಗ ಕರ್ಕೊಂಡು ಹೊಂಟೇನು ಖುಷಿ ಆತನ್ರಿ? ಮೊಮ್ಮಕ್ಳ ಮಕ್ಳ ಮನಿ ಮಂದಿ ಚಂದಿದ್ರ ಹಿರೇ ಜೀವಕ್ಕೆ ಇನ್ನೇನು ಬೇಕು ಹೇಳ್ರಿ. ಆತ್ರಿ ಒಟ್ಟು ನೀವು ಖುಷಿಯಾಗಿದ್ರಷ್ಟ ಸಾಕು. ಮಜ್ಜಿಗೆ ಕೊಡ್ಬಾ ಇಲ್ಲಿ. ನಾ ಅಲ್ಲೇ ಮಜ್ಜಿಗೆ ಕುಡ್ದು ಚಕ್ಡಿ ಕಡೆ ಹೋಗ್ತೀನಿ. ನೀ ನಿಮ್ಮ ಅವ್ರಿಗೆ ಮಾತಾಡ್ಸಿ ಬಂದ್ಬಿಡ. ಬರ್ತೇನೆ ಪಾ ಹಳ್ಯಾ. ಮಾವರ, ನಮ್ಮ ತಂಗಿಗೆ ನೀವ ನೋಡ್ರಿ ಬೆನ್ಗಾವ್ಲಿಗೆ ಏನೋ ತಿಳಿಯಂಗಿಲ್ರಿ, ಸಣ್ಣಕ್ಕೆ ಅದಾಳ. ಏನಾರ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಹೊಟ್ಟಾಗ ಹಾಕೊಂಡು ಕ್ಷಮಿಸ್ಬಿಡ್ರಿ. ಏನು ತಲೆ ಕೆಡಿಸ್ಕೊಬೇಡ. ನಿಮ್ಮ ತಂಗಿನ ನನ್ನ ಮಡ್ಲಿಗೆ ಹಾಕಿರಿ. ನನ್ನ ಮಗಳಿದ್ದಂಗೆ ಒಂದು ಅಳತಿಯಕಿ ಏಂತ ಅನ್ನೋದಕ್ಕಿಂತ ಹೆಚ್ಚಾಗಿ. ಯಾಕಂದ್ರೆ ಒಂಥರ ಸಣ್ಣ ಖುಷಿನ ಹೆಂಗೆ ಜೋಪಾನ ಮಾಡ್ತೇನಲ್ಲ ಹಂಗೆ ಆಗ್ಬಿಟ್ಟತ್ ನೋಡ್ರಿ. ಈಗ ಆಕಿನ ಜೋಪಾನ ಮಾಡೋದು ನನಗೆ. ಬರ್ತೀನಿ ತಗೋರಿ. ಬಿಡು ನೀರ
ನೀರು ಹಾಕ್ಬೇಡ. ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಟೆನ್ಷನ್ ಇಲ್ದಂಗೆ ಆತಾಳೆ ಈಗ. ನನಗೆ ಮಸಳೆ ತರಿಸ್ತೇವೆ ನೋಡ್ರಿ ಅಂತ ಅದಕ್ಕೆ ಮಸಳೆ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ. ಏ ನಿನ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಬರ್ರಿಪ್ಪ ಹೊರಗಂತ ಬರಕ. ಹೌದು ನಾನು ಒಂದು ಕಟ್ಟಿ ಬಿಟ್ಟು ರೊಕ್ಕ ಹೋಗಿ ಪೂಜೆದ ವಿಡಿಯೋ ಮಾಡ್ಕೊತೀನಿ. ಎರಡು ಮೂರು ಓದಿದೆ. ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತಾವ. ಹಾ ಜಿಗ್ಯಾತಾವ ನಿಜ ಅಲ್ಲ. ಫೋಟೋ ಹೊಡ್ಕೋಬೇಕ ಏನು ಮಾಡ್ಬೇಕ? ಈ